ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಮಂಗಳೂರು ಕೋಸ್ಟಲ್ ಇನ್ಸ್ಟಾಲೇಷನ್ ಬೈ ಕಂಪಾಡಿಯಲ್ಲಿ ಕಂಪನಿಯ ಚಾಲಕರು ಹಾಗೂ ನಿರ್ವಾಹಕರು ವಿವಿಧ ಬೇಡಿಕೆ ಮತ್ತು ಕಂಪನಿಯಿಂದ ಆಗುತ್ತಿರುವ ಅನ್ಯಾಯಗಳ ವಿರುದ್ಧ ಪ್ರತಿಭಟನೆ ನಡೆಸಿದರು. ಕಂಪನಿಯಿಂದ ನಿರಂತರ ಆಗುತ್ತಿರುವ ಅನ್ಯಾಯ, ಅಧಿಕಾರಿಗಳ ದುರ್ವರ್ತನೆ, ಡ್ರೈವರ್ಗಳನ್ನು ಹೀನಾಯವಾಗಿ ನಡೆಸಿಕೊಳ್ಳುವ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಭಾರತ್ ಪೆಟ್ರೋಲಿಯಂ ಬೈ ಕಂಪಾಡಿ ಮಂಗಳೂರು ಇಲ್ಲಿ ಚಾಲಕರ ಹಾಗೂ ಮಾಲಕರಿಗೆ ಬಹಳ ಒಂದು ತೊಂದರೆ ಆಗ್ತಾ ಇದೆ. ಇದಕ್ಕೆ ನಮಗೆ ಇಲ್ಲಿ ಕೇಳುವವರು ಯಾರು ಇಲ್ಲದಂಥ ಪರಿಸ್ಥಿತಿ ಆಗಿದೆ. ಇವತ್ತು ನಮ್ಮ ಡ್ರೈವರ್ ಹಾಗೂ ಡ್ರೈವರ್ನವರ ಫ್ಯಾಮಿಲಿಗಳೆಲ್ಲ ಬೀದಿಗೆ ಬಂದು ನಿಂತಿದೆ. ಯಾಕೆ ಅಂತ ಹೇಳಿದರೆ ನಮಗೆ ಸತತ ಇದು 4ನೇ ತಿಂಗಳಿಂದ ಯಾವುದೇ ಒಂದು ಕಿಲೋಮೀಟ್ರು ಆಗ್ತಾ ಇಲ್ಲ ಯಾರಿಗೂ ಕೂಡ. ನಮಗೆ ಕಿಲೋಮೀಟ್ರ್ ಆದರೆ ಮಾತ್ರ ಜೀವನ, ಇಲ್ಲಂತಾದರೆ ನಮಗೆ ಜೀವನ ಇಲ್ಲ. ಪ್ರತಿ ಒಬ್ಬ ಗಾಡಿಗೆ ಕಿಲೋಮೀಟ್ರ್ ಆಗೋದು 2,000, 1,500, ತಪ್ಪಿದರೆ 3,000 ಅಷ್ಟೇ. ಈ 3,000 ಕಿಲೋಮೀಟ್ರ್ ಇಟ್ಕೊಂಡು ಕೂಡ ಯಾರಿಗೆ ಜೀವನ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಒಂದು ಸಂಬಳದ ವ್ಯವಸ್ಥೆ ಆಗಲಿ, ನಾವೊಂದು ಎಲ್ಲ ಇಲ್ಲಿ ಒಂದು 10-25 ವರ್ಷದಿಂದ ದುಡಿಯುವ ಡ್ರೈವರ್ನವರೆಲ್ಲರೂ ಇದ್ದೇವೆ. ಮೊದಲೆಲ್ಲ ಒಂದು ವರ್ಷದ ಹಿಂದೆ ನಮಗೆ 8,000-9,000 ಕಿಲೋಮೀಟರ್ ಆಗ್ತಿತ್ತು. ಅದೇ ಈಗ ನಮಗೆ ಒಂದು 4 ತಿಂಗಳಿಂದ ಕೇವಲ ಒಂದು 2,000 ಕಿಲೋಮೀಟರ್ ಆಗ್ತಿದೆ. ಹಾಗೆ ನಮ್ಮ ಮುಂದಿನ ಹಲವಾರು ಸಮಸ್ಯೆ ಇದೆ. ಯಾಕೆಂತ ಹೇಳಿದರೆ ಇಲ್ಲಿ ಒಬ್ಬ ದುರಂಕಾರಿ ಒಬ್ಬ ಆಫೀಸರ್ ಇದ್ದಾರೆ, ಅಂದರೆ ರಾಜಗಟ್ಟಿ. ಇಲ್ಲಿ ಇಷ್ಟು ಜನ IM-ನವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಅವನು ಎಲ್ಲ ಪವರನ್ನು ಅವನೊಬ್ಬನೇ ಯೂಸ್ ಮಾಡ್ಕೊಳ್ತಿದ್ದಾನೆ. ನಮಗೆ ಇಲ್ಲಿ ಯಾರು ಸರಿ ಇಲ್ಲ, ಆಫೀಸರ್ನವರು ಯಾರು ಸರಿ ಇಲ್ಲ ಟೋಟಲ್ ಆಗಿ. ಅದರಲ್ಲಿ ಎಲ್ಲದನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿರೋನಂದ್ರೆ ಅದು ರಾಜಗಟ್ಟಿ. ನಮಗೆ ಅವರು ಇಲ್ಲಿಂದ ಮೊದಲನೇದಾಗಿ ಅವರು ಹೋಗಬೇಕು, ನಮ್ಮ ಬೇಡಿಕೆ ಮೊದಲನೇದು ಅದೇ. ಮತ್ತೆ ಅವರ ಒಬ್ಬ ಚೇಲ ಆಗಿರುವಂತ ಅಸ್ಗರ್ ಅವರು ಹೇಳಿದಾಗೆ ಕುಣಿಯುವಂತವನು ಈ ಬಂಕ್ಗಳಿಗೆಲ್ಲ ಫೋನ್ ಮಾಡಿಕೊಂಡು ನಮಗೆ ನೀರುಳ್ಳಿ ತನ್ನಿ, ಮೆಣಸು ತನ್ನಿ ಅಂತ ಫೋನ್ ಮಾಡಿಕೊಂಡು ನಾನೇ ಪ್ಲಾನಿಂಗ್ ಆಫೀಸರ್ ಅಂತ ಅವನು ಹೇಳ್ಕೊಂಡು ತಿರುಗಾಡ್ತಿದ್ದಾನೆ. ನಮಗೆ ತುಂಬ ಕಷ್ಟ ಆಗ್ತಾ ಇದೆ ಸರ್. ಏನಂದರೆ ನಮಗೆ ಕಿಲೋಮೀಟ್ರ್ ಏನೂ ಆಗ್ತಾ ಇಲ್ಲ. ನಮಗೆ ಕಿಲೋಮೀಟ್ರ್ ಇಲ್ಲ, ಕಿಲೋಮೀಟ್ರ್ ಇದ್ದಾನೆ ನಮಗೆ ಸಂಬಳ ಸಿಗುವುದು. ಇಲ್ಲಾಂದರೆ ನಾವು ಮನೆಗೆ ಹೋಗಿ ಡೈಲಿ ಬರಲಿಕ್ಕೆ ನಮಗೆ 500 ರೂಪಾಯಿ ಚಾರ್ಜ್ ಬೇಕಾಗುತ್ತೆ. ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಡೈಲಿ ಬರುವುದು, ಡೈಲಿ ಹೋಗೋದು. ಇದೇ ವಾರಕ್ಕೆ ಒಂದು ಲೋಡ್ ಕೊಡ್ತಾರೆ. ಇದನ್ನು ಹಿಡ್ಕೊಂಡು ನಾವು ಹೇಗೆ ಫ್ಯಾಮಿಲಿಯನ್ನು ಸಾಕೋದು, ನಮಗೆ ನಮ್ಮ ದುಃಖವನ್ನು ಯಾರ ಹತ್ರ ಹೇಳೋದಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಆಫೀಸರು ಎಲ್ಲರೂ ನಮ್ಮನ್ನು ಆಟ ಆಡಿಸ್ತಾ ಇದ್ದಾರೆ. ಒಂದು 4 ತಿಂಗಳಿಂದ ನಮ್ಮನ್ನು ಆಟ ಆಡಿಸ್ಗೆ ಸ್ಟಾರ್ಟ್ ಮಾಡಿ ತುಂಬ ಕಷ್ಟ ಇದೆ. ಅಂದರೆ ಎಲ್ಲರೂ ಬೀದಿಗೆ ಬಂದಿದ್ದಾರೆ. ಹೋಟೆಲೆಲ್ಲ ನಾವು ಸಾಲ ಮಾಡಿಕೊಂಡು ಈಗ ತಿಂತಾ ಇದ್ದೀವಿ. ಭಾರಿ ಕಷ್ಟ ಆಗ್ತಾ ಇದೆ. ಟೋಟಲ್ ಎಷ್ಟು ಸ್ಟಾಫ್ ಇದೆ? 250 ನಾವು ಇಲ್ಲೇ ಇರ್ತೀವಿ. ಅದು ಡೈಲಿ ಬಂದು ಹೋಗುದು. ನಮಗೆ ಲೋಡ್ ಒಂದು 10 ಲೋಡಿಗೋಸ್ಕರ ನಾವು ಎಲ್ಲ ಡ್ರೈವರ್ ಅವರು ಬಂದು ಇಲ್ಲಿ 12 ಗಂಟೆ, ರಾತ್ರಿ 12 ಗಂಟೆ ಆಗುತ್ತೆ. ಬೆಳಿಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ಇಲ್ಲೇ ಬೀದಿ ನಾಯಿ ತರ ನಾವು ಇಲ್ಲಿ ಕಾದು ಕೂತ್ಕೊಳ್ಬೇಕು ಒಂದೊಂದು ಲೋಡ್ಗೋಸ್ಕರ. ಭಾರಿ ಕಷ್ಟ ಆಗ್ತಾ ಇದೆ ಸರ್. ಎಲ್ಲರೂ ನಮಗೆ ಸಪೋರ್ಟ್ ಕೊಡಬೇಕು. ನಮ್ಗೆ ಎಲ್ಲರೂ ಕನ್ವರ್ಟ್ ಮಾಡ್ತಿದ್ದಾರೆ. ಒಂದು ಬೀಗದ ಸಮಸ್ಯೆ, ಬೀಗ ಕೂಡ ಎಲ್ಲಿ ಓಪನ್ ಆಗದೆ ಇದ್ದರೆ ನೀವು ಬೀಗ ಹಾಲ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ. ಅದೇ ರಾಜಕಟ್ಟೆ ಸರ್, ಇಂಥ ಸಮಸ್ಯೆ ಎಲ್ಲ ಇದೆ. ಗಾಡಿ ಬಂಕರ್ ಲೋಡ್ ಮಾಡಿ ಕಳಿಸಿ ಅಂತ ಹೇಳಿದ್ರೆ ಗಾಡಿ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ನಮ್ಮ ಲೋಡ್ ಇಲ್ಲ ಅಂತ. ಇದಕ್ಕೊಂದು ಸೊಲ್ಯೂಷನ್ ಬೇಕು ನಮಗೆ. ಇಲ್ಲಿ ಬಂಕರ್ ಹೇಳ್ತಾರೆ ಎಷ್ಟು ನಿಮ್ಮಲ್ಲಿ ಗಾಡಿ ಇಲ್ಲ ಅಂತ. ನಮಗೆ ಬಂಕಿ ಹೋದ್ಮೇಲೆ ಗೊತ್ತಾಗಿದೆ ನಿಮಗೆ ಗಾಡಿ ಇಲ್ಲ ಅಂತ ಹೇಳಿದ್ರು ನಮ್ಮ ಹತ್ರ ಅಂತ.
ಈ ತರ ಎಲ್ಲ ಸಮಸ್ಯೆ ಇದೆ. ಮತ್ತೆ ಪ್ರತಿಯೊಂದು ಇಲ್ಲಿ ಅವರಿಂದ ಆಗುವ ತಪ್ಪನ್ನು ಎಲ್ಲ ಡ್ರೈವರ್ಗಳ ಮೇಲೆ ಹಾಕ್ತಿದ್ದಾರೆ. ಯಾಕಂದ್ರೆ ಇಲ್ಲಿ ನಾವು ರಿಪೋರ್ಟ್ ಮಾಡ್ತೇವೆ, ಬಂದು ರೆಗ್ಯುಲರ್ ಆಗಿ ಡೈಲಿ ಬಂದು ನಾವು ರಿಪೋರ್ಟ್ ಮಾಡುವಾಗ ಇವ್ರು ಏನು ಮಾಡ್ತಾರೆ ಅಂದರೆ ಓನರ್ನವರಿಗೆ ಫೋನ್ ಮಾಡಿಕೊಂಡು ನಿಮ್ಮ ಡ್ರೈವರ್ನವರು ಯಾರು ರಿಪೋರ್ಟ್ ಮಾಡಲಿಲ್ಲ ಹಾಗೆ ಅಂತೇಳಿ ನಮಗೆ ಓನರ್ಗಳಿಂದ ನಮಗೆ ಬಯಸ್ತಾರೆ. ಮತ್ತೆ ಇಲ್ಲಿ ಯಾವುದೇ ಒಂದು ಹಬ್ಬ ಹರಿದಿನಗಳಿಗೆ ನಮಗೆ ರಜೆ ಕೊಡ್ತಾ ಇಲ್ಲ. ಯಾವುದೇ ಒಂದು ಗವರ್ಮೆಂಟ್ ರಜೆ ನಮಗೆ ಇಲ್ಲಿ ಕೊಡ್ತಾ ಇಲ್ಲ. ಯಾವುದಕ್ಕೂ ಒಂದು ಗಾಂಧಿ ಜಯಂತಿ ಆಗಲಿ, ಅಂಬೇಡ್ಕರ್ ಜಯಂತಿ ಆಗಲಿ ಅಥವಾ ಸ್ವಾತಂತ್ರ್ಯ ದಿನಾಚರಣೆಗೆ ಆಗಲಿ ನಮಗೆ ಇಲ್ಲಿ ರಜೆ ಕೊಡೋದಿಲ್ಲ. ಪ್ರತಿಯೊಂದು ಹಬ್ಬಗಳಿಗೆ ನಮಗೆ ರಜೆ ಕೊಡ್ತಾ ಇಲ್ಲ. ಒಂದು ನಾವು ಸ್ಟ್ರೈಕ್ ಮಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಮೊನ್ನೆ ಭಾನುವಾರ ಲೋಡ್ ಉಂಟು ಅಂತ ಶನಿವಾರ ಮೆಸೇಜ್ ಹಾಕಿದ್ರು. 9 ಗಂಟೆಗೆ ಲೋಡ್ ಸ್ಟಾರ್ಟ್ ಆಗ್ತದೆ, ನೀವೆಲ್ಲ ಚಾಲಕರು ಬರಬೇಕು ಅಂತ ಮೆಸೇಜ್ ಹಾಕಿದ್ರು. 9 ಗಂಟೆಗೆ ಅಂತ ನಾವು 8 ಗಂಟೆಗೆ ಬಂದು ಇಲ್ಲಿ ಕಾಯ್ತಾ ಇದ್ದೇವೆ. ಅಂದರೆ ಒಂದನೇ ನಮಗೆ ಎಲ್ರಿಗೂ ಹಬ್ಬ ಇತ್ತು ಆ ದಿವಸ, ಆ ಹಬ್ಬ ಕೂಡ ಇಲ್ಲದೆ ಇಲ್ಲಿ ಬಂದು ನಾವು ಕಾಯ್ತಾ ಇದ್ದೇವೆ. ಅದರಲ್ಲಿ ನಮ್ಮ ಒಬ್ಬರು ಡ್ರೈವರ್ ರಾಜಘಟ್ಟಿ ಸಾರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿದಾಗ ರಾಜಘಟ್ಟಿ ಸಾರ್ ಏನು ಹೇಳ್ತಾರೆ ಅಂತ ಹೇಳಿದರೆ, ಸರ್ 9 ಗಂಟೆಗೆ ಅಂತ ಲೋಡ್ ಹಾಕಿದ್ರಿ, 10-10:30 ಆಯಿತು, 11 ಗಂಟೆ ಆಯಿತು, ನೀವು ಇಷ್ಟೋವರೆಗೆ ಇಲ್ಲಿಗೆ ಬರಲಿಲ್ಲ ಅಂತ ನಮ್ಮ ಡ್ರೈವರ್ ಹೇಳಿದ್ದಕ್ಕೆ ಅವರು ಏನು ಹೇಳಬೇಕು, ನಾನು ಎಷ್ಟು ಒಂದು ಸ್ವಲ್ಪ ತಡ ಆಗ್ತದೆ ಬರ್ತೇನೆ, ಒಂದು ರಿಕ್ವೆಸ್ಟ್ ಮಾಡಬೇಕು ನಮ್ಮ ಹತ್ರ. ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನೀನು ಯಾರು ನನಗೆ ಕೇಳಲಿಕ್ಕೆ, ನನಗೆ ಒಂದು ನಿಮಿಷ, ನನಗೆ ನೀನು ಬಾಸ, ನಿನಗೆ ನಾನು ಬಾಸ ಅಂತ ಕೇಳ್ತಾರೆ ಅವರು. ಹಾಗಾದರೆ ನಾವು ಇಲ್ಲಿ ಏನು ಡ್ರೈವರ್ಗಳು ಮಾತಾಡಲಿಕ್ಕೆ ಇದೇ ಇಲ್ಲ, ನಮಗೆ ಅವಕಾಶನೇ ಇಲ್ಲ. ನಾವು ಮಾತಾಡಲಿಕ್ಕೆ ಮಾತಾಡಬಾರ್ದು, ಇಲ್ಲಿ ಏನು ಮಾತಾಡಬಾರ್ದು. ಅವ್ರು ಏನು ಹೇಳಿದ್ರು ಕೇಳಬೇಕು. ಮತ್ತೆ ರಾತ್ರಿ 11 ಗಂಟೆವರೆಗೆ ಲೋಡ್ ಇಟ್ಟರು, ಇಲ್ಲಿ ಸೊಳ್ಳೆ ಇಟ್ಟು ತಿಂದ್ಕೊಂಡು ನಾವು ಇಲ್ಲಿ ಒಂದು ಮಲಗಬೇಕು. ಮತ್ತೆ ನಮಗೆ ಮನೆಗೆ ಹೋಗ್ಲಿಕ್ಕೂ ಇಲ್ಲ, ಇಲ್ಲಿ ಲೋಡು ಇಲ್ಲ. ಲೋಡ್ ಇಲ್ಲದಿದ್ರೆ ನಾವು ಡ್ರೈವರ್ಗಳು ಮನೆಗೆ ಹೋಗ್ಬೋದು ಅಂತ ಹೇಳಿದ್ರೆ 11 ಗಂಟೆ ಮೇಲೆ ನಾವು ಎಲ್ಲಿಗೆ ಹೋಗ್ಬೇಕು? ನಾವು ಉಪ್ಪಿನಂಗಡಿ, ಪುತ್ತೂರು, ಆ ಕಡೆ ಕುಂದಾಪುರ, ಆ ಕಡೆ ಸೈಡ್ ಅವರೆಲ್ಲ 1 ಗಂಟೆಗೆ ಲೋಡ್ ಇರ್ತೇನೆ, ನೀನು ಯಾರು ಕೇಳಲಿಕ್ಕೆ? ನಾನು ಆ ದಿನ ಮತ್ತೆ ಅವರು ನಮ್ಮ ಡ್ರೈವರ್ ಫೋನ್ ಮಾಡಿದ ಕೇಳಿದ್ರು, ನಾನು 1 ಗಂಟೆಗೆ ಬರ್ತೇನೆ, ನಾನು ಎಷ್ಟು ಒಟ್ಟು ಬಂದ್ರು ನೀವು ಲೋಡ್ ಮಾಡ್ಕೊಂಡು ಹೋಗ್ಬೇಕು, ನೀನು ಯಾರು ನನ್ನನ್ನು ಕೇಳಲಿಕ್ಕೆ? ನಾನು ಹೇಳಿದಾಗ ನೀನು ಕೇಳಲಿಕ್ಕೆ, ನೀನು ನನಗೆ ಬಾಸ, ನಾನು ನಿನಗೆ ಬಾಸ ಅಂತ ಅವ್ರು ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ನಾವು ಡ್ರೈವರ್ಗಳು ಏನು ಮಾತಾಡಲೇಬಾರ್ದಾ? ಅವ್ರ ಹತ್ರ ಏನು ಮಾತಾಡಲೇಬಾರ್ದಾ? ನಾವು ಈ ಸಲ ವರ್ಷ ಪ್ರತಿ ಇಲ್ಲಿ ನಾಗರ ಪಂಚಮಿಗೆ, ಅಷ್ಟಮಿಗೆ, ಈದ್ ಮಿಲಾದಿಗೆ, ಚೌತಿಗೆ ಎಲ್ಲದಕ್ಕೂ ಒಂದೊಂದು ರಜೆ ಕೊಡ್ತಾ ಇದ್ರು. ಕ್ರಿಸ್ಮಸ್ಗೆ ಎಲ್ಲದಕ್ಕೂ ಒಂದು ರಜೆ ಕೊಡ್ತಾ ಇದ್ರು. ಇಲ್ಲಿ ಈಗ ಲೋಡ್ ಆಗೋದು ಬರೀ ಒಂದು 2,000-3,000 ಕಿಲೋಮೀಟರ್, ಅದನ್ನು ಒಂದು ದಿನ ಕೂಡ ರಜೆ ಕೊಡದೆ ಅವರು ಲೋಡ್ ಮಾಡ್ತಾ ಇದ್ದಾರೆ. ಅದು ಅವರಿಗೆ ಸಂಬಳಕ್ಕೋಸ್ಕರ ಈ ಲೋಡ್ ಇಡ್ತಾ ಇದ್ದಾರಾ, ಅಲ್ಲ ನಮಗೆ ಕಿಲೋಮೀಟರ್ಗೋಸ್ಕರ ಲೋಡ್ ಇಡ್ತಾರ ಅಂತ ಅವರು ಒಂದು ನಮಗೆ ಹೇಳ್ಬೇಕು. ಅವರ ಓಟಿಗೋಸ್ಕರ ಅವರು ಲೋಡ್ ಇಡ್ತಾರ? ಆ ಭಾನುವಾರ ಲೋಡ್ ಇಡೋದು ಯಾವ ಇದಕ್ಕೋಸ್ಕರ? ಇಲ್ಲಿ ಏನು ಲೋಡ್ ಇದೆ ಅಂತ? ಇಲ್ಲಿ ಗಾಡಿ ಇಲ್ಲದಿದ್ದರೆ ತೊಂದರೆ ಇಲ್ಲ, ಮೈದಾನ ಫುಲ್ ಗಾಡಿ ಉಂಟು, ಆ ಶನಿವಾರ ಆ ಲೋಡನ್ನು ಕೊಡ್ಬೋದಲ್ಲ. ಈ ಹಿಂದೆ ನಮ್ಗೆ ಯಾವಾಗ್ಲೂ 4 ಗಂಟೆಗೆ 5 ಗಂಟೆಗೆ ಲೋಡ್ ಮುಗಿತಾ ಇತ್ತು. ನಾವು ಆರಾಮ್ಸೆ ಲಾಸ್ಟ್ಗೆ ನಮ್ಮ ಊರ್ ಕಡೆ ಲೋಡ್ ಆಗುವ ಗಾಡಿಯಲ್ಲಿ ನಾವು ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿ 11 ಗಂಟೆವರೆಗೆ ಲೋಡ್ ಮಾಡಿದ್ರು, ಇಲ್ಲಿ ಲೋಡ್ ಮುಗಿಯುವುದಿಲ್ಲ. ಮತ್ತೆ ಇವರು 11 ಗಂಟೆ ಮೇಲೆ ಗಾಡಿ ಓಡಬಾರ್ದಂತೆ. ಆ 11 ಗಂಟೆ ಮೇಲೆ ನಾವು ಲೋಡ್ ತಗೊಂಡು ಎಲ್ಲಿಗೆ ಹೋಗ್ಬೇಕು? ಆ ಲೋಡನ್ನು ಮರುದಿವಸ ಬೆಳಿಗ್ಗೆ ಕೊಡ್ಬೋದಲ್ಲ, ಇಲ್ಲಿಂದಲೇ ಹೊರಡ್ಬೋದಲ್ಲ. 11 ಗಂಟೆಗೆ ಲೋಡ್ ಮಾಡಿ ಕೂಡ ನಾವು ಇಲ್ಲಿಂದಲೇ ಬೆಳಿಗ್ಗೆ ಹೊರಡುದು. ಮತ್ತೆ ಯಾಕೆ 11 ಗಂಟೆಗೆ ಇವ್ರು ಲೋಡ್ ಕೊಡಬೇಕು? ಅದಕ್ಕೆ ಅವರಿಗೆ ಟೈಮಿಂಗ್ ಸಿಗಲ್ವಾ? ನಾವೀಗ 11 ಗಂಟೆ ಮೇಲೆ 11 ಗಂಟೆ 5 ನಿಮಿಷ ಆದ್ರೆ ಗಾಡಿ ನಿಲ್ಲಿಸ್ತಾರೆ, ಬ್ಲಾಕ್ ಮಾಡ್ತಾರೆ. ಮತ್ತೆ ಅವನ ಹತ್ರ ಅಲ್ಲಿ ಹೋಗಿ ರಿಕ್ವೆಸ್ಟ್ ಮಾಡಿದ್ರೆ ಅವನು ಹೇಳ್ತಾನೆ, ನೀನು ಅದಕ್ಕೆ ಲೆಟರ್ ಕೊಡ್ಬೇಕು ಅಂತ. ಇವನೇ ಹೇಳಿ ಕ್ಲಿಯರ್ ಮಾಡಿದ್ವಿ, ಅದಕ್ಕೆ ಲೆಟರ್ ಕೊಡ್ಬೇಕು. ನಾವು ಓನರ್ ಹತ್ರ ಹೋಗಿ ಮತ್ತೆ ಲೆಟರ್ ಕೊಡ್ಬೇಕು. ಈ ರೀತಿಯ ಒಂದು ವ್ಯವಸ್ಥೆ ಇಲ್ಲಿ ಇದೆ. ಅದಕ್ಕೆ ನಾವು ಈ ಒಂದು ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಗೆ ಮಾಧ್ಯಮ ಮಿತ್ರರು ಕೂಡ ನಮ್ಗೆ ಒಂದು ಬೆಂಬಲವನ್ನು ಕೊಡಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಈಗ ಒಂದು ಸಂಸ್ಥೆ ಅಂದ್ರೆ ಇದು ಒಂದು ಪೆಟ್ರೋಲಿಯಂ ಪ್ರಾಡಕ್ಟ್ ಇಲ್ಲಿ ಇರುವಂಥದ್ದು. ಇಲ್ಲಿ ಇದು ನಮಗೆ ಒಳಗಡೆ ಪ್ರತಿಯೊಂದು ಸೌಕರ್ಯ ಕೂಡ ಬೇಕು. ಒಂದು ನೀರಿನ ವ್ಯವಸ್ಥೆ ಆಗಲಿ, ಇಲ್ಲಾಂದರೆ ಏನಾದರೂ ಒಂದು ಟಾಯ್ಲೆಟ್ ವ್ಯವಸ್ಥೆ ಆಗಲಿ, ಹಾಗೆ ಒಂದು ಆಂಬುಲೆನ್ಸಿನ ವ್ಯವಸ್ಥೆ ಆಗಲಿ ಬೇಕು ಒಳಗಡೆ. ಲೋಡಿಂಗ್ ಪಾಯಿಂಟ್ ಹತ್ರ ನಿನ್ನೆಲ್ಲ ಮೊನ್ನೆ ಒಬ್ಬರು ತಲೆ ಸುತ್ತಿ ಬಿದ್ದಿರ್ತಾರೆ. ಆದರೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲಿ ಯಾವ ವ್ಯವಸ್ಥೆ ಇರೋದಿಲ್ಲ. ಪ್ರತಿಯೊಂದಕ್ಕೂ ಯಾವುದಕ್ಕೂ ಅಲ್ಲಿ ವ್ಯವಸ್ಥೆ ಇಲ್ಲ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಒಂದು ಸಂಸ್ಥೆ ಅಂದರೆ ಇಂಥ ಸಂಸ್ಥೆಯಲ್ಲಿ ನಿಜವಾಗ್ಲೂ ಇಲ್ಲಿ ಯಾವುದೇ ಆಂಬುಲೆನ್ಸ್ ಆಗಲಿ ಯಾವುದಿದ್ರು ಫೈರ್ ಸರ್ವಿಸ್ ಕರ್ಕೊಂಡು ಬರೋ ದಿನ ಮಾತ್ರ ಆಂಬುಲೆನ್ಸ್, ಬಾಕಿ ದಿನ ಇಲ್ಲಿ ಆಂಬುಲೆನ್ಸ್ ಇರುವುದಿಲ್ಲ. ಕಂಪನಿ ಕೊಟ್ಟ ಸ್ಟಾಪೇಜ್ ಅಲ್ಲದೆ ಬೇರೆ ಸ್ಟಾಪ್ ಅಲ್ಲಿ ನಮಗೆ ಏನಾದರೂ ಎಮರ್ಜೆನ್ಸಿ ಹಾಗೆ ಇಲ್ಲಿ ಮತ್ತೆ ಎಲ್ಲರೂ ನಮ್ಮ ಡ್ರೈವರ್ ಮಿತ್ರರು ತಿಳಿಸಿದಂಗೆ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ, ನಮ್ಮದು ಪ್ರತಿಯೊಂದು ಕಂಪ್ನಿ ನಮಗೆ ಎಲ್ಲಿ ನಿಲ್ಲಿಸಬೇಕು ಅಲ್ಲೇ ನಾವು ನಿಲ್ಲಿಸಬೇಕು. ವಿನಃ ಊಟ ಮಾಡೋದಾ ತಿಂಡಿ ಮಾಡೋದಾ ಅಂಥ ಜಾಗ ಕೊಟ್ಟಿದ್ದಾರೆ. ಅಂಥ ಜಾಗದಲ್ಲಿ ಅಕಸ್ಮಾತ್ ನಮಗೆ ತಿಂಡಿ ಇಲ್ಲ, ಇಲ್ಲಾದರೂ ಇನ್ನೊಂದಿಲ್ಲ, ನಮಗೆ ಏನಾದರೂ ಹೊಟ್ಟೆ ಅಳಿಸಿ ನಾವು ಟಾಯ್ಲೆಟ್ ಹೋಗಬೇಕು, ಈ ಥರ ಆದರೆ ಬೇರೆಲ್ಲಾದರೂ ನಿಲ್ಲಿಸಿದರೆ ಅದಕ್ಕೂ ಸ್ಟಾಪೇಜ್ ಅಂತೇಳಿ ನಮ್ಮ ಗಾಡಿ ಬ್ಲಾಕ್ ಆಗುತ್ತೆ.
ಆದ್ದರಿಂದ ಆ ಸ್ಟಾಪೇಜ್ ಅಂದರೆ ಒಬ್ಬನಿಗೆ ಮಾನವ ನಾವು ಅಂದರೆ ಏನು ಸಹಜ, ಏನಾದರೂ ಒಂದು ರೋಗ ಬಂದ್ಬೋದು, ಏನಾದ್ರು ತಲೆ ಸುತ್ತಿತ್ತ ಏನಾದರೂ ಆಯ್ತಂದರೆ ಗಾಡಿನ ಹತ್ತಿರ ಏನಾದರೂ ಪ್ರಾಬ್ಲಮ್ ಆಗ್ತಾರೆ, ಸ್ವಲ್ಪ ನಿಲ್ಲಿಸಿದ್ರೆ ಅದಕ್ಕೆ ಸ್ಟಾಪೇಜ್ ಆಗುತ್ತೆ. ಈ ಸ್ಟಾಪೇಜಲ್ಲಿ ನಾವು ಖಾಲಿ ಎಂಟಿ ಇಲ್ಲ, ಲೋಡ್ ಗಾಡಿಯಲ್ಲೂ ನಾವು ಎಷ್ಟಾದರೂ ಮಾಡ್ಬೋದು. ಬರೀ ಬರುವಾಗಲೂ ಖಾಲಿ ಗಾಡಿಯಲ್ಲೂ ಅದೇ ಫಾಲೋ ಮಾಡಬೇಕಂದ್ರೆ ನಮಗೆ ಭಾಳ ಕಷ್ಟ ಆಗುತ್ತೆ. ಈ ಸ್ಟಾಪೇಜ್ ಅಂದರೆ ಅವ್ರು ಹೇಳ್ದಲ್ಲಿ ನಿಲ್ಲಿಸಬೇಕು, ನಮ್ಗೆ ಏನು ಅದರಲ್ಲಿ ಇದಿಲ್ಲ. ಅದು ಆಗಿ ಮತ್ತೆ ಇಲ್ಲಿ ಬಂದು ಲೆಟ್ರ್ ಕೊಡಬೇಕು, ಇಲ್ಲಾಂದರೆ ಬ್ಲಾಕ್ ಆಗುತ್ತೆ, ಇಲ್ಲಾಂದ್ರೆ ನಿಮ್ಗೆ ಲೋಡ್ ಕೊಡಲ್ಲ, ಈ ಥರ ಸಮಸ್ಯೆ ಇದೆ. ಇದನ್ನೆಲ್ಲ ನಾವು ಮೀಡಿಯಾ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಇದೇ ಥರ ಇದಾಗ್ತದೆ. ಅದಕ್ಕಿಂತ ಎಲ್ಲರದೊಂದು ನಮಗೆ ಸಪೋರ್ಟ್ ಮಾಡಬೇಕು. ಈ ಮೂಲಕ ನಿಮ್ಮ ಹತ್ರ ಕೇಳ್ಕೊಳ್ತೇವೆ. ಈ ಲೋಡ್ ಸಿಗುವಾಗ ಹೇಳ್ತಾರೆ ಇಲ್ಲಿ ನಿಮ್ಮದು ಗಾಡಿ ಬ್ಲಾಕ್ ಆಗಿದೆ ಅಂತ. ಈ ಬ್ಲಾಕ್ ಆಗುವಾಗ ನಾವು ಈ ಬ್ಲಾಕನ್ನು ಕ್ಲಿಯರ್ ಮಾಡಲಿಕ್ಕೆ ಅಂತ ಒಳಗೆ ಹೋದರೆ ಅಲ್ಲಿ ಅವ್ರದ್ದು ಬೇರೆನೇ ಇರುತ್ತೆ ಆಫೀಸರ್ ಹತ್ರ. ನೀವು ಯಾರು ನಮ್ಮನ್ನು ನೋಡಲಿಕ್ಕೆ ಬರಲಿಕ್ಕೆ, ನೀವು ಹೇಳಲಿಕ್ಕಿಲ್ಲ ನಮ್ಮ ಹತ್ರ ಬ್ಲಾಕ್ ಕ್ಲಿಯರ್ ಮಾಡಲಿಕ್ಕೆ, ನಾವು ಮಾಡಿದಲ್ಲ ಬ್ಲಾಕು ಅಂದರೆ ನಾವು ಏನು ಮಾಡ್ಬೇಕು ಹೇಳಿ? ನಮಗೆ ಈಗ ಎಲ್ಲ ಇಲ್ಲಿ ಕ್ಲಿಯರ್ ಆಗಬೇಕಂದ್ರೆ ಅಲ್ಲಿ ಯಾರು ಆಫೀಸರ್ ಬೇಡ, ಎಲ್ಲ ಹೊಸದೇ ಬರಲಿ. ಇದಕ್ಕಿಂತ ಮುಂಚೆ ಸರಿ ಇತ್ತು ಸರ್, ಇದಕ್ಕಿಂತ ಮುಂಚೆ ಏನು ಪ್ರಾಬ್ಲಮ್ ಇರಲಿಲ್ಲ, ಯಾರು ಬರಲಿಲ್ಲ. ಇಲ್ಲಿ ಇವರು ಆಫೀಸರ್ ಬಂದ ಮೇಲೆ ನಮ್ಗೆ ಈ ತರ ಎಲ್ಲ ಆಗಿದೆ. ಇಲ್ಲಿ ಚೇಂಜ್ ಮಾಡಲಿ, ಎಲ್ಲ ಕ್ಲಿಯರ್ ಆಗುತ್ತೆ. ಇದಕ್ಕಿಂತ ಮುಂಚೆ ಕ್ಲಿಯರ್ ಇತ್ತು. ತೊಲಗಿಸಿ 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 ಹೋರಾಟ ಹೋರಾಟ. ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಇಲ್ಲಿ ಆಡಿಟ್ನವರು ಬರುವಾಗ ಹಾಗೆ ಇವತ್ತು DCR ಯಾರೊಬ್ರು ಬರ್ತಾರೆ ಅಂತ ಹೇಳಿ ಇವತ್ತು ಕ್ಲೀನಿಂಗ್ ವ್ಯವಸ್ಥೆ ನಡೀತಿದೆ. ಅಲ್ಲಿವರೆಗೆ ಇಲ್ಲಿ ಕ್ಲೀನಿಂಗ್ ವ್ಯವಸ್ಥೆಗೆ ಜನವೇ ಇಲ್ಲ. ಇದು ಅಲ್ಲಿ ಟಾಯ್ಲೆಟ್ ಎಲ್ಲ ಗಪ್ಪು ನಾತ ಹೊಡಿತಿದೆ, ಅದನ್ನು ಕೇಳಲಿಕ್ಕೆ ಯಾರಿಲ್ಲ. ಒಂದು ಕ್ಲೀನಿಂಗಿಗೆ ವ್ಯವಸ್ಥೆ ಇಲ್ಲ. ಕೋಟಿಗಟ್ಟಲೆ ಇಲ್ಲಿ ಲಾಸ್ ಮಾಡ್ಲಿಕ್ಕೆ ಈ ಕಂಪನಿ ಒಂದಿದೆ ಅಷ್ಟೇ. ಅದನ್ನು ಬಿಟ್ಟರೆ ಇಲ್ಲಿ ಬೇರೆ ಈ ದರಿದ್ರ ಕಂಪನಿದು ഞാൻ കേരളയിൽ നിന്ന് വരുവാണ്. എൻ്റെ വീട് തിരുവല്ല എന്ന് പറയും. ഞാനിപ്പോൾ ഇവിടെ വന്നിട്ട് ഇപ്പോൾ ഏകദേശം ഒരു 3-4 മാസത്തോളമായി. ഈ 3-4 മാസത്തോളമായിട്ട് ഞാൻ ഇവിടെ കിലോമീറ്റർ ഓടുന്നത് 2000 കിലോമീറ്റർ പോലും എനിക്ക് ഓടാൻ പറ്റുന്നില്ല. ഇവിടെ ഓട്ടോ ഉണ്ടോയെന്ന് ചോദിച്ചു കഴിഞ്ഞാൽ ഇവിടെ ഓട്ടോ അവർ തരുന്നില്ല. പിന്നെ പല കമ്പനിയിലും ചെല്ലുമ്പോഴത്തേക്ക് അവർ പറയുന്നത് ഇവിടെ വണ്ടിയില്ല, ഓട്ടോ കൊടുക്കാനായിട്ട് വണ്ടിയില്ലെന്നാണ് ഇവിടുന്ന് പ്ലാനിംഗ് ഓഫീസർ പറയുന്നതെന്നാണ് ഞങ്ങൾക്ക് അവിടുന്ന് അറിയാൻ പറ്റിയത്. അപ്പോൾ ഇവിടെ വന്ന് ഞങ്ങൾ ഇവിടെ ഡ്രൈവർമാരോട് പറയുമ്പോഴത്തേക്ക് അവർ പറയുന്നത് ഇത് പുള്ളിയുടെ കളിയാണെന്നാണ് പറയുന്നത്. ഇത് എന്തിൻ്റെ പരിപാടിയാണെന്ന് പറഞ്ഞാൽ ഞങ്ങൾ വല്ല നാട്ടിൽ നിന്ന് ഇവിടെ ജീവിക്കാൻ വരുമ്പോൾ നമുക്ക് ഓടാതെ പറ്റില്ല, നമുക്ക് വേറെ വരുമാനമില്ല. നമ്മൾ ഓടിയാലേ നമുക്ക് ഇവിടെ ശമ്പളം കിട്ടുകയുള്ളൂ. ഇവിടെ ഞങ്ങൾ റൂം എടുത്ത് താമസിക്കുകയാണ്. ഞങ്ങൾക്ക് വീട്ടിലെ കാര്യങ്ങൾ നോക്കണം, എല്ലാ പ്രശ്നങ്ങളും ഞങ്ങൾക്ക് ഇവിടെ നോക്കിയേ പറ്റുള്ളൂ. അത് ഇതിനൊരു തീരുമാനം ഉണ്ടായേ പറ്റുള്ളൂ. यांकडे कंपनीच्या वगैरे इन्शुरन्स अವು ಪೂರ ಬಂದೆ, ಅವು ದನ್ನ ಹಾಕೊಂಡು ಎತ್ಕೊಳ್ತಾರೆ, ಅವು ಪೂರ ಬಂದೆ ಕಂಪನಿ. BPCL ಟರ್ಮಿನಲ್ ಮ್ಯಾಂಗ್ಳೂರು ಈ ಡಿಪೋದ ಚಾಲಕರು ತುಂಬ ನೊಂದಿದ್ದಾರೆ. ಯಾಕಂದರೆ ನಾವೆಲ್ಲರೂ ಪ್ರತಿ ತಿಂಗಳು 7,000 ಮೇಲೆ ದುಡಿತಿದ್ದವರು ಇವಾಗ ಸಡನ್ 2,000 ಕಿಲೋಮೀಟರ್ಗೆ ಬಂದಿದೆ. 2,000 ಕಿಲೋಮೀಟರ್ ಬಂದಿರುವ ಕಾರಣ ನಮಗೆ ದುಡಿಯಲು ನಮ್ಮ ಮನೆಯನ್ನು ಸಾಕಲು ತುಂಬ ಕಷ್ಟಕರವಾದ ದಿನ ಬಂದಿದೆ. ಯಾಕಂದರೆ ಪ್ರತಿಯೊಬ್ಬರು ನಾವು ಫೈನಾನ್ಸ್ ಲೋನ್ ಆಗಿರ್ಬೋದು, ಗಾಡಿ ಲೋನ್ ಆಗಿರ್ಬೋದು, ಆ ಥರದ ಹಲವಾರು ರೀತಿಯ ಸಮಸ್ಯೆಯಲ್ಲಿ ನಾವೆಲ್ಲ ಇದ್ದೇವೆ. ನಮಗೆ ಫಸ್ಟ್ ಆಫ್ ಆಲ್ ಇವಾಗ ನಮಗೆ ಮೊದಲು ಇಂಥ IM ಮೊದಲು ಕೂಡ ಇದ್ದರು ನಮಗೆ, ಆದರೆ IMನವರು ಕಿಲೋಮೀಟ್ರ್ ಒಂದೇ ರೀತಿ ಕೊಡ್ತಿದ್ದರು. ಆದರೆ ಈಗಿನ IM ಆಗಲಿ ನಮ್ಮ ಪ್ಲ್ಯಾನಿಂಗ್ ಆಫೀಸರ್ ಆಗಲಿ ಯಾವುದೇ ನಮಗೆ ಸಪೋರ್ಟ್ ಮಾಡ್ತಿಲ್ಲ. ಚಾಲಕರನ್ನು ಹೀನವಾಗಿ ನೋಡ್ತಿದ್ದಾರೆ. ಆದ ಕಾರಣ ನಮಗೆ ಮುಂದಿನ ದಿನಗಳಲ್ಲಿ ನಮಗೆ ಈ ಥರ ಕಿಲೋಮೀಟರ್ ಆದರೆ ನಮಗೆ ದುಡಿಯಲು ಭಾಳ ನಡೆಸಲಿಕ್ಕೆ ಆಗುದಿಲ್ಲ. ಜೀವನ ಪರಿಸ್ಥಿತಿ ಮುಂದೆ ಕೂಡ ಬರ್ಬೋದು, ಕಷ್ಟ ಆಗ್ತಿದೆ. ಆದ ಕಾರಣ ಇವರು ಕಿಲೋಮೀಟರ್ ಇಲ್ಲ ಅಂತ ಹೇಳುದಾದ್ರೆ ನಾವು ಒಗ್ಗಟ್ಟಿನಲ್ಲಿ ಎಲ್ಲರೂ ಇವತ್ತೇ ಕೆಲಸ ಬಿಡಲು ನಾವು ರೆಡಿ ಇದ್ದೇವೆ. ಆದ ಕಾರಣ ಎಲ್ಲರ ಚಾಲಕರ ಅಭಿಪ್ರಾಯದ ಮೇರೆಗೆ ನಮಗೆ ಫಸ್ಟ್ ಆಫ್ ಆಲ್ ಏನಂತಂದರೆ ಇಲ್ಲಿಗ ನಮಗೆ ಕಿಲೋಮೀಟರ್ ಬೇಕು. ನಾವು ಎಲ್ಲರೂ ಕಿಲೋಮೀಟರ್ ಸ್ಯಾಲರಿ ಅವರು. ನಮಗೆ ಈ 6 ರೂಪಾಯಿಗೆ ಸಂಬಳದಲ್ಲಿ ನಮಗೆ ದುಡಿಯಲು ತುಂಬ ಕಷ್ಟ ಆಗ್ತಿದೆ. ಆದ ಕಾರಣ ಎಲ್ಲ ಚಾಲಕರ ಒಪ್ಪಿಗೆಯ ಮೇರೆಗೆ ನಾವು ಇವತ್ತು ನಮಗೆ ಏನಂದರೆ ಬೇಡಿಕೆ ನಮ್ಮದು ಫಸ್ಟ್ ಆಫ್ ಆಲ್ ನಮಗೆ ಕಿಲೋಮೀಟರ್ ಆಗಬೇಕು. ಎರಡನೇದಾಗಿ ನಮಗೆ ಒಳಗೆ ಹೋಗುವಾಗ ನಮ್ಮ ಲಾಕಿಂದು ಸಮಸ್ಯೆ ಇದೆ. ಆ ಲಾಕಿನ ಸಮಸ್ಯೆಯನ್ನು ಕೂಡ ಇವರು ಕ್ಲಿಯರ್ ಮಾಡಿಕೊಡಬೇಕು. ನಮ್ಮ ಫಸ್ಟ್ ಆಫ್ ಆಲ್ ನಮಗೆ BPCಯಲ್ಲಿ ವರ್ಷಕ್ಕೆ 10 ರಜೆ ಇದೆ. ವರ್ಷಕ್ಕೆ ಸೆಂಟ್ರಲಿಂದ BPCL ಮೇಲಿನಿಂದವೇ ನಮಗೆ 10 ರಜೆ ಇದೆ. ಆ 10 ರಜೆಯನ್ನು ಯಾವುದೇ ಎಲ್ಲರ ಹಬ್ಬ
ಈದ್ ಮಿಲಾದ್ ಆಗ್ಬೋದು, ನಮ್ಮ ಕೃಷ್ಣ ಜನ್ಮಾಷ್ಟಮಿ ಆಗಲಿ ಅಥವಾ ನಮ್ಮ ಚೌತಿ ಆಗಲಿ, ಕ್ರಿಸ್ಮಸ್ ಆಗಲಿ ಯಾವುದಕ್ಕೂ ರಜೆ ಕೊಡ್ತಾ ಇಲ್ಲ. ಆದ ಕಾರಣ ನಮಗೆ ಇವರು ಯಾವಾಗಲೂ ಹೇಳೋದು ಒಂದೇ, ಸಭಿ ಆಪ್ಕ ಪರಿವಾರ ಧ್ಯಾನ್ ರಖೋ, ಪರಿವಾರ ಧ್ಯಾನ್ ರಖೋ. ನಾವು ಪರಿವಾರ ಇಲ್ಲಿ ನಮಗೆ ಹಬ್ಬ ಹರಿದಿನಗಳಲ್ಲಿ ನಾವು ಇಲ್ಲಿ ದುಡಿತಿದ್ರೆ ನಮ್ಮ ಪರಿವಾರ ನೋಡುವವರು ಯಾರಿದ್ದಾರೆ ಸರ್? ನಮಗೆ ನಮ್ಮ ಪರಿವಾರ ನಾವು ಮಾರ್ಗದಲ್ಲಿ ಹೋಗಬೇಕು. ನಮಗೆ ತುಂಬ ಬೆಳಿಗ್ಗೆಯಿಂದ ಸಂಜೆ ತನಕ ಇಲ್ಲಿ ಲೋಡ್ ಇರುವುದಿಲ್ಲ. ಸಂಜೆ 6 ಗಂಟೆಯ ನಂತರ ಲೋಡ್ ಸ್ಟಾರ್ಟ್. ಈ ತಿಂಗಳಿಗೆ ಆಗುವುದೇ 2000 ಕಿಲೋಮೀಟರ್. ಅದರಲ್ಲಿ ನಮಗೆ ದಿನದ ಬೆಳಿಗ್ಗೆಯಿಂದ ಸಂಜೆ ತನಕ ಇಲ್ಲಿ ಕಾದು ಕೂತ್ಕೊಳಿಸಿ ಸಂಜೆ ಆಗುವಾಗ ನಮಗೆ ಲೋಡ್ ಕೊಟ್ಟು ರಾತ್ರಿ 8-9 ಗಂಟೆಗೂ ನಾವು ಘಾಟಿ ಸೆಕ್ಷನಲ್ಲಿ ಈಗ ಹೋಗ್ಬೇಕು ಸರ್. ನಮಗೆ ತುಂಬ ಸಮಸ್ಯೆ ಆಗಿದೆ. ಆ ಲೋಡನ್ನು ನಮಗೆ ಸಂಜೆ 5 ಗಂಟೆಯ ಒಳಗೆ ನಮಗೆ ಮುಗಿಸಬೇಕು. ಈ ಸಮಸ್ಯೆಗೆ ಯಾರು ಕಾರಣಕರ್ತರಾಗಿದ್ದಾರೆ ಅವರು ಈ ಕೂಡಲೇ ರಾಜೀನಾಮೆ ಕೊಟ್ಟು ಇಲ್ಲಿಂದ ತೊಲಗಬೇಕು. ನಮ್ದು ಅಷ್ಟೇ. ನಾವು ಇಲ್ಲದಿದ್ರೆ ನಾವು ಮುಂದಿನ ದಿನಗಳಲ್ಲಿ ಈಗ ನಾವು ಶಾಂತ ರೀತಿಯ ನಮ್ಮದು ಹೋರಾಟ, ಮುಂದಿನ ದಿನಗಳಲ್ಲಿ ನಾವು ಉಗ್ರ ರೀತಿಯಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಇವರು ಕಿಲೋಮೀಟರ್ ಇಲ್ಲ ಅಂತ ಹೇಳುದಾದ್ರೆ ನಾವು ಎಲ್ಲ ಚಾಲಕರು ನಿರ್ವಾಹಕರು ಒಟ್ಟು ಸೇರಿ ನಾವು ಇವತ್ತೇ ಕೆಲಸಕ್ಕೆ ರಾಜೀನಾಮೆ ಕೊಡುವುದೆಂದು ನಾವು ನಿರ್ಧರಿಸಿದ್ದೇವೆ. ಧಿಕ್ಕಾರ 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 ಧಿಕ್ಕಾರ, ಕೆಟ್ಟ ಆಫೀಸರಿಗೆ ಧಿಕ್ಕಾರ ಧಿಕ್ಕಾರ. ತೊಲಗಿಸಿ 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 ಚಾಲಕರು, ಹಿರಿಯ ಚಾಲಕರು, ಟ್ರಾನ್ಸ್ಪೋರ್ಟರ್ ಕೂಡ ಚಾಲಕರು ಕೂಡ ಇವರು ಸಾಧಾರಣ ನಮ್ಮ ಸಂಸ್ಥೆಯಲ್ಲಿ 28 ವರ್ಷಗಳಿಂದ ದುಡಿತಿದ್ದಾರೆ. 28 ವರ್ಷದಲ್ಲಿ ನಮಗೆ ಯಾವುದೇ ಈ ತರದ ಪರಿಸ್ಥಿತಿ ಬರಲಿಲ್ಲ. ಇವರು ಕೂಡ ನಮ್ಮ ಹಿರಿಯ ಚಾಲಕರೆಂದು ಹೇಳ್ಬೋದು. 28-30 ವರ್ಷಗಳಿಂದ ದುಡಿತಿರುವ ಚಾಲಕ. ಇವತ್ತಿನವರೆಗೆ ಇಲ್ಲಿಗೆ ಬರಲಿಲ್ಲ, ಯಾರು ಕೂಡ ಬರಲಿಲ್ಲ. ಮತ್ತೆ ಇವರು ರಾಜಗಟ್ಟಿ ಅವರು ಹೇಳ್ತಾರೆ, ನೀವು ಡ್ರೈವರ್ಗಳಂದ್ರೆ ದೇಶ ಕಾಯುವ ಯೋಧರು ಅಂತ. ಆ ಯೋಧರಿಗೆ ಕೊಡುವ ಮರ್ಯಾದೆ ಇವರು ಇದೆ ಅಂತ ಅದು ಅವರು ಹೇಳ್ಬೇಕು. ಯೋಧರಿಗೆ ಅವಮಾನ ಮಾಡಿ ದೇಶ ಕಾಯುವ ಯೋಧರು ಅಂತ ಹೇಳ್ತಾರೆ ಅವರು ಡ್ರೈವರ್ಗಳನ್ನು. ನೀವೆಲ್ಲ ತುಂಬಾ ಮನೆಯೆಲ್ಲ ಫ್ಯಾಮಿಲಿ ಎಲ್ಲ ಬಿಟ್ಟು ದೂರ ದೂರ ಹೋಗ್ತೀರಿ, ನೀವು ಕೂಡ ಒಂದು ದೇಶ ಕಾಯುವ ಯೋಧರಿಗೆ ಸಮಾನ ಅಂತ ಅವರು ಇಲ್ಲಿ ಬಂದು ಹೇಳಿದ್ದಾರೆ. ಅವರು ಯೋಧರಿಗೆ ಕೊಡುವ ಬೆಲೆ ಇದೆ, ಗೌರವ ಇದೆ. ನಮ್ಮನ್ನು ನಾಯಿಗಿಂತ ಕಡೆ ಮಾಡ್ತಾರೆ ಅವರು. ನಾವು ಮೊನ್ನೆ ನಮ್ಮ ಡ್ರೈವರ್ ಫೋನ್ ಮಾಡಿದ್ದಕ್ಕೆ ನೀನು ಯಾರು, ನಿನಗೆ ನಾನು ಬಾಸ್, ನನಗೆ ನೀನು ಬಾಸ್ ಅಂತ ಅವ್ರು ಕೇಳ್ತಾರೆ. ಹಾಗಾದ್ರೆ ಅವ್ರಿಗೆ ಯೋಧರಿಗೆ ಕೊಡುವ ಗೌರವ ಇದೆಯಾ? ಅದನ್ನು ಅವ್ರು ಹೇಳ್ಬೇಕು ನಮ್ಗೆ. ಅಗರ್ವಾಲ್ ಕೂಡ ಅವನು ಕೊಡಬೇಕು, IM ಕೂಡ ಹೋಗ್ಬೇಕು. ಇವಾಗ ಚಾಲಕರ ಪರಿಸ್ಥಿತಿ ಬಹಳ ಇವಾಗ ಸಾಲದಲ್ಲಿ ಮುಳುಗಿ ನಾವು ಸುಸೈಡ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಮುಂದಿನ ದಿನಗಳಲ್ಲಿ ನಾವು ಸುಸೈಡ್ ಮಾಡಿದ್ರು ಇದಕ್ಕೆ ಬಿಬಿಸಿಯೇ ಆಫೀಸರ್ ಬಿಬಿಸಿ IM ಕೂಡ ಇಲ್ಲಿಂದ ಹೋಗ್ಬೇಕು. ಮೊದಲು IM ಅಶೋಕ್ ರವಿ ಬಾಬು ಸರ್, ಆಮೇಲೆ ರಮೇಶ್ ಬಾಬು ಸರ್, ನಾಯರ್ ಸರ್, ಮತ್ತೆ ಜೋಸು, ತುಂಬಾ ಜನ ಇದ್ರು. ಪುಂಡಲಿಕ್ ಸರ್ ಆಫೀಸರ್, ಪ್ಲಾನಿಂಗ್ ಸಾಬು ವರ್ಗೀಸ್, ಆಮೇಲೆ ಪಲ್ಲವಿ ಮೇಡಮ್, ಸುಭಶ್ರೀ ಮೇಡಮ್ ಅವರಿದ್ದಾಗಲೇ ಎಷ್ಟು ಚಂದ ಇತ್ತು. ನಮ್ಮನ್ನು ಅಷ್ಟು ಪ್ರೀತಿಯಿಂದ ಅವರು ನಮ್ಮನ್ನು ನೋಡ್ಕೊಳ್ತಿದ್ರು, ನಮ್ಗೆ ಅಷ್ಟು ರೆಸ್ಪಾನ್ಸ್ ಕೊಡ್ತಿದ್ರು. ಇವರು ಈಗಿದ್ದಾರಲ್ಲ, ಈ ದುರಹಂಕಾರಿ ಮಾತಾಡೋದು ಎಲ್ಲರೂ ಕೂಡ. ಯಾರು ನಮ್ಗೆ ಒಳಗೆ ಹೋದ್ರೆ ನಾವು ನಾಯಿಗಿಂತ ಕಡೆ ಡ್ರೈವರ್ ಅಂದ್ರೆ ಅಷ್ಟು ಚೀಪಾಗಿ ಮಾಡ್ತಾರೆ ನಮ್ಮ. ಆವಾಗ 6 ಗಂಟೆಗಳಿಗೆ 200-250 ಗಾಡಿ ಲೋಡ್ ಆಗ್ತಿತ್ತು. ಈಗ 100 ಗಾಡಿ ಲೋಡ್ ಆಗ್ಲಿಕ್ಕೆ ರಾತ್ರಿ 11 ಗಂಟೆವರೆಗೆ ಮಾಡ್ತಾರೆ. ಮತ್ತೆ ಪ್ರತಿ ಭಾನುವಾರ ಇವನು ಲೋಡ್, ಮತ್ತೆ ನಂತರ ಲೋಡ್ ರಾತ್ರಿವರೆಗೆ. ಮಂತ್ ಎಂಡಿ ಬಿಡಿ, ಓಕೆ ನಾವು ಅಗ್ರಿ ಆಗಿದ್ದೇವೆ. ಮಂತ್ ಎಂಡಿ ನಾವು ಮಾತಾಡೋದಿಲ್ಲ, ಲೋಡ್ ಇರ್ತದೆ ಹೋಗಿ ಮಾಡ್ತಾರೆ. ಪ್ರತಿ ಭಾನುವಾರ, ಶನಿವಾರ ರಜೆ ಇದು ಕೂಡ ಅದಕ್ಕೆ ಅದು ರಾತ್ರಿ ಮೊನ್ನೆ ಮಂತ್ ಎಂಡಿಗೆ 11:30 ಗಂಟೆ ಆಗಿದೆ. ಎಷ್ಟು 150 ಗಾಡಿ ಲೋಡ್ ಮಾಡಲಿಕ್ಕೆ. ಮೊದಲು 200-225 ಗಾಡಿ ಲಂಚ್, ಮಧ್ಯಾಹ್ನ ಲಂಚ್ ಬ್ರೇಕ್ ಕೊಟ್ಟು 220-225 ಗಾಡಿ ಲೋಡ್ ಆಗ್ತಿತ್ತು. 4-5 ಗಂಟೆಗೆ ಕ್ಲೋಸ್ ಆಗ್ತಿತ್ತು, 4:45 ಕ್ಲೋಸ್ ಆಗ್ತಿತ್ತು. ಈ ಯಾವಾಗ ನೋಡಿದ್ರೆ ಸಮಸ್ಯೆ ಮುಗಿದಿಲ್ಲ ಇವ್ರದ್ದೇ ಸಮಸ್ಯೆ. ಇವ್ರದ್ದೇ ಸಮಸ್ಯೆ. ನಾವು ತುಂಬ ಚಾಲಕ ಮಿತ್ರರನ್ನು ನೊಂದು ಹೋಗಿದ್ದೀವಿ. ನಾವು ನಮ್ಮ ಪರಿಸ್ಥಿತಿ ಚಿಂತೆಜನಕ ಇದೆ. ನಾವು ಅದನ್ನೆಲ್ಲ ಸರಿ ಮಾಡಬೇಕು ಅಂತ ನಮ್ಮ ಬೇಡಿಕೆ. ಸುಸೈಡ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ನಮಗೆಲ್ಲ. ಮತ್ತು ಏನಾದ್ರು ನಮ್ಮ ಡ್ರೈವರ್ ಚಾಲಕರ ಮಿತ್ರ ಏನೋ ಹೆಚ್ಚಿಗೆ ಮಾಡಿಕೊಂಡ್ರೆ ಅದಕ್ಕೆ ನೇರ ಹೊಣೆ ಭಾರತ ಪಟೇಲ್ ನಮ್ಮ ಆಫೀಸರ್ಗಳು. ಮತ್ತೊಂದು ಕಾರಣ ಅಂತ ಅವರಿಗೆ ಟಾರ್ಗೆಟ್ ಮಾಡ್ತಾರೆ. ಹೌದು, ಟಾರ್ಗೆಟ್ ಮಾಡ್ತಾರೆ. ಈಗ ದಿನೇಶ್ ಆಗ್ಲಿ ಯಾರೇ ಆಗ್ಲಿ, ನಾವು ಯಾರು ಕೂಡ ಇದು ಒಬ್ಬೊಬ್ಬರ ಸಮಸ್ಯೆ ಅಲ್ಲ, ಇದು ಎಲ್ಲರ ಸಮಸ್ಯೆ. ಇಲ್ಲಿ ಇದರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಟಾರ್ಗೆಟ್ ಮಾಡಿದ್ರೆ ಅಥವಾ ಯಾರಾದ್ರೂ ಚಾಲಕರನ್ನು ಟ್ರಾನ್ಸ್ಪೋರ್ಟ್ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿದ್ರೆ ನಾವು ಎಲ್ಲರೂ
ಪ್ರತಿಯೊಬ್ಬ ಡ್ರೈವರ್ ಕೂಡ ಇಲ್ಲಿ ಕೆಲಸ ಬಿಟ್ಟು ಹೋಗುದೇ, ಇಲ್ಲಿ ಯಾರು ಕೂಡ ನಿಲ್ಲುವುದಿಲ್ಲ ಒಬ್ಬನಿಗೆ ತೊಂದರೆ ಮಾಡಿದ್ರೆ. ಮೊನ್ನೆ IM ಹೇಳಿದ್ದಾರೆ, ಯಾರು ಚಾಲಕ ಆಗಲಿ ನಿರ್ವಾಹಕ ಆಗಲಿ ಅಥವಾ ಟ್ರಾನ್ಸ್ಪೋರ್ಟ್ ಆಗಲಿ ಯಾರಿಗೂ ಇವರು ತೊಂದರೆ ಮಾಡುವುದಾದ್ರೆ ನಾವು ಇಂಥದೇ ಕಠಿಣ ಮುಂದಿನ ದಿನಗಳಲ್ಲೂ ನಾವು ಇಂಥ ಸ್ಟ್ರೈಕ್ ಅನ್ನು ಮಾಡಲು ನಾವು ತಯಾರಿದ್ದೇವೆ. ಯಾಕಂದ್ರೆ ಚಾಲಕರು ಇಲ್ಲಿ ದುಡಿಲಿಕ್ಕೆ ಬರುದು, ನಾವಿಲ್ಲಿ ಸ್ಟ್ರೈಕ್ ಮಾಡ್ಲಿಕ್ಕಲ್ಲ. ಆದ ಕಾರಣ ನಮ್ಮ ಚಾಲಕರಿಗೆ ಆಗಲಿ ಟ್ರಾನ್ಸ್ಪೋರ್ಟ್ ಆಗಲಿ ನಮ್ಮ ಯಾರೇ ನಿರ್ವಾಹಕರಿಗಾಗಲಿ ಯಾರಿಗಾದ್ರೂ ಇವರು ಸಮಸ್ಯೆ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಇಂಥದೇ ನಿರ್ಧಾರವನ್ನು ಕೈಗೊಳ್ತೇವೆ. ಸಣ್ಣ ಮೀಟಿಂಗ್ ಮಾಡಿದ್ವಿ, ಇದೇ ಸಮಸ್ಯೆ ಸಮಸ್ಯೆ ಇಲ್ಲಿ ಸಣ್ಣ ಮೀಟಿಂಗ್ ಆಯಿತು. ಅದಕ್ಕೆ ಒಂದು ನಮ್ಮ ಚಾಲಕ ಮಿತ್ರ ಒಂದು ಕ್ವಶನ್ ಕೇಳಿದೆ, ಹೀಗೆ ಸರ್ ಒಂದು ನೀನು ಯಾರು, ನಿನ್ನ ಹೆಸರೇನು, ನೀನು ಯಾವ ಟ್ರಾನ್ಸ್ಪೋರ್ಟ್, ನಿನ್ನ ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಂತ ಹೇಳಿದ್ರು. ಟಾರ್ಗೆಟ್ ಮಾಡ್ತಾರೆ ನಮ್ಮ ಅದು ದಬ್ಬಳಿಕೆ ನಾವು ಬಿಡುವುದೇ ಇಲ್ಲ, ಯಾವ ಕಾರಣಕ್ಕೂ ನಾವು ಬಿಡುವುದಿಲ್ಲ. ಚಾಲಕರ ಮಿತ್ರ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ದೇವರದಿಂದ. ನಾವು ಖಂಡಿತವಾಗಿ ಮುಂದೆ ಕೂಡ ಇದೇ ಒಗ್ಗಟ್ಟಾಗಿ ನಾವು ನಮ್ಮ ಸಮಸ್ಯೆಗಳನ್ನು ಪರಿಹಾರ ನಾವು ಮಾಡಿಸ್ತೇವೆ ಅವ್ರ ಹತ್ರ. ಅವ್ರು ಎಷ್ಟೋ ದೊಡ್ಡ ಜನ ಆಗಲಿ. ಫಸ್ಟ್ ಆಫ್ ಆಲ್ ಏನಂದ್ರೆ ಜಗತ್ತಿಗೆ ಡ್ರೈವರ್ ಮುಖ್ಯ, ಮತ್ತೆ ಸೆಕೆಂಡ್ ಆರ್ಮಿ, ಮೂರನೇ ರೈತನಿಗೆ ಕೂಡ ಡ್ರೈವರ್ ಬೇಕು. ಡ್ರೈವರ್ ರೈತನಿಗೆ ಆಗ್ತದ, ಅವರು ರೈತರು ನಮಗೆ ತಿಂಡಿಗೆ ಆಹಾರ ಕೊಡ್ತಾರೆ, ಅದಿಲ್ಲ ಅಂತ ಹೇಳೋದಲ್ಲ, ಅವ್ರಿಂದ ನಾವು ಆಗ್ತದೆ. ಆದರೆ ಅವ್ರಿಗೆ ಕೂಡ ಡ್ರೈವರ್ ಬೇಕೇ. ಯಾರಾಗಲಿ ನಾನು ಡ್ರೈವರ್ ಒಬ್ಬ ಡ್ರೈವರ್ ಅಂತಲ್ಲ, ಜಗತ್ತಿಗೆ ಡ್ರೈವರ್ ಮುಖ್ಯ. ಆನಂತರ ಆರ್ಮಿ ಚಾಲಕರಿದ್ರಿಂದ ಈಗ ಸಂಬಳ, ಇವರು ಲಕ್ಷಗಳ ಸಂಬಳದ ಯಾರಿಂದ ತಗೊಳ್ಳೋದು? ನಾವು ದುಡಿದು ನಾವು ರಾತ್ರಿ ದುಡಿದು ಕಷ್ಟಪಟ್ಟಿದ್ರಿಂದ ಇವ್ರು ಲಕ್ಷಗಟ್ಟಲೆ ಆಫೀಸ್ ಎ ಸಿ ರೂಮಲ್ಲಿ ಕೂತ್ಕೊಂಡು ಸಂಬಳ ತಗೊಳ್ತಾರೆ. ನಮಗೆ ಒಂದು ಯಾವ್ದಾರ ಒಂದು ಒಳ್ಳೆ ದಿನಕ್ಕಾಗಲಿ ನಮ್ಮ ಡ್ರೈವರ್ಗಳಿಗೆ ಯಾವುದು ಕೂಡ ಇದುವರೆಗೆ ಇದು ಇಲ್ಲ. ಅಗತ್ಯವಿಲ್ಲ. ಯಾಕೆ ಇವರು ಆಫೀಸರ್ಗಳು ನಮ್ಮನ್ನು ಚೀಪಾಗಿ ಯಾಕೆ ನೋಡೋದು? ಅವ್ರಿಗೆ ಒಂದು ನಿಮಿಷ, ಅವರಿಗೆ ಅಗತ್ಯ ಬಿದ್ದಾಗ ಇಲ್ಲಿ ಯಾರು ಕ್ಲೀನರ್ಗಳು ಇಲ್ಲ ಅಂತ ಹೇಳಿದರೆ ಒಬ್ಬರನ್ನೇ ಕಳಿಸ್ತಾರೆ. ಚಡ್ಡಿಲಿ ಹೋದ್ರೂ ಕೂಡ ಕಳಿಸ್ತಾರೆ, ಶೂ ಇಲ್ಲ ಅಂದ್ರೂ ಕಳಿಸ್ತಾರೆ. ರಾತ್ರಿ ಮಾಡಿದ ದಿನ ಉಂಟು ಹಾಗೆ. ಅವರಿಗೆ ಬೇಕಾದಾಗೆ ಒಂದು ಇನ್ವೆಸ್ಟ್ ಮಾಡಿ ಹೋಗೋದು ಕ್ಯಾನ್ಸಲ್ ಮಾಡಲಿಕ್ಕೆ ಅವ್ರು ಮಾಡೋದಿಲ್ಲ. ಅವರಿಗೆ ಬೇಕಾಗಿದ್ದರೆ ಇನ್ವೆಸ್ಟ್ ಅವರು ಕ್ಯಾನ್ಸಲ್ ಮಾಡ್ತಾರೆ. ನಾವೇನು ಹೇಳಿ ನಮ್ಮ ಕಾರಣ ಹೇಳಿ ಮಾಡಿಸಿ ಹೇಳಿದರೆ ಅವ್ರು ಇನ್ವೆಸ್ಟ್ ಕ್ಯಾನ್ಸಲ್ ಆಗೋದಿಲ್ಲ. ಅವ್ರು ಚೆನ್ನೈ ಕಳಿಸ್ಬೇಕು, ಅಲ್ಲಿ ಕಳಿಸ್ಬೇಕು ಅಂತ ಹೇಳ್ತಾರೆ. ಅವರಿಗೆ ಬೇಕಾದಾಗ ಕೂಡಲೇ ಮಾಡಿ ಬೇರೆ ಬಿಲ್ ಮಾಡ್ತಾರೆ, ಇನ್ವೆಸ್ಟ್ ಮಾಡ್ತಾರೆ. ಅದು ಸರಿನಾ? ಧನ್ಯವಾದಗಳು.